Hello friends, welcome back to my YouTube channel. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಒಬ್ರು ಹೊಸ ಗೆಸ್ಟ್ ಬರ್ತಾ ಇದ್ದಾರೆ. ಯಾರು ಅಂತ ನೋಡೋಣ ಬನ್ನಿ, ಕರ್ಕೊಂಡು ಹೋಗ್ತೀರಿ. ನೀವೇ ಖುಷಿ ಪಡ್ತೀರಾ. ಯಾವಾಗಲೂ ನಮ್ಮ ಸುನೀತಾ ವಾಯ್ಸ್ ಕೇಳಿ ಕೇಳಿ ಬೇಜಾರಾಗಿರುತ್ತೆ. ನನ್ನ ವಾಯ್ಸ್ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಓಕೆ ಅಂತ ಹಾಕಿ, ಬ್ಯಾಡ್ ಆಗಿದ್ರೆ ಬ್ಯಾಡ್ ಅಂತ ಹಾಕಿ, ತೊಂದರೆ ಇಲ್ಲ. ಥ್ಯಾಂಕ್ ಯು. ಫ್ರೆಂಡ್ಸ್ ನೋಡಿ, ಇದೇ ನಮ್ಮ ಹೊಸ ಗೆಸ್ಟು. ನನ್ನ ಮಗ ನೋಡಿ ಆರಾಮಾಗಿ ಆಟ ಆಡ್ತಾ ಇದ್ದಾನೆ. ಗಾಡಿ ಮೇಲೆ ಎಲ್ಲ ಹತ್ತಕ್ಕೆ ಹೋಗ್ತಾ ಇದ್ದಾನೆ. ಅವನಿಗಂತೂ ಭಾರಿ ಖುಷಿಯಾಗೋಗಿದೆ ಗಾಡಿ ನೋಡಿ. ಇದೇ ಯಮಾ ರೇಂಜ್ RX ಅಂತ ಹೊಸ ಗಾಡಿ, ಚೆನ್ನಾಗಿದೆ. ಶೋರೂಮ್ ಅವರು ಕೀ ಕೊಟ್ಟರು. ನನ್ನ ಮಗನೇ ಫಸ್ಟು ಕೀ ಇಸ್ಕೊಂಡು, ಅವನಿಗಂತೂ ಫುಲ್ಲು ಗಾಡಿಗಳು ಅಂದರೆ ತುಂಬ ಆಸೆ ಅವನಿಗೆ. ಗಾಡಿಗಳೆಲ್ಲ ನೋಡ್ರಿ ಆಟ ಆಡಿಕೊಂಡು ಆರಾಮಾಗಿದ್ದಾನೆ. ಆಟ ಆಡಿಕೊಂಡು ಅವರೇ ಹೆಲ್ಮೆಟು ಫ್ರೀಯಾಗಿ ಬೇರೆ ಕೊಟ್ಟರು. ನನ್ನ ಮಗನಿಗಂತೂ ಖುಷಿ ತಾಳಕ್ಕಾಗ್ತಾ ಇಲ್ಲ ಫುಲ್ಲು. ಇದೇ ನಮ್ಮದು ಹಳೆ ಗಾಡಿ ಡಿಯೋ. ಇದನ್ನೇ ಎಕ್ಸ್ಚೇಂಜ್ ಮಾಡಿ ಅದನ್ನು ಹೊಸ ಗಾಡಿ ತೊಗೊಂಡಿದ್ದೀರಿ. ನೆಕ್ಸ್ಟು ಗಾಡಿ ತೊಗೊಂಡು ಪೂಜೆ ಮಾಡಿಸೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ. ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ತುಂಬ ಒಳ್ಳೆಯ ದಿನ ಅಲ್ವಾ, ಅದಕ್ಕೆ ನಮ್ಮ ಮನೆ ಹತ್ರನೇ ಇರೋ ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಣ ಅಂತ ಹೋದ್ವಿ. ಈ ದೇವಸ್ಥಾನದ ವಿಶೇಷ ಏನಂದರೆ, ಇದು ಕಂಬದಲ್ಲೇ ಆಂಜನೇಯ ಸ್ವಾಮಿ ಉದ್ಭವ ಆಗಿರೋ ದೇವಸ್ಥಾನ. ಗಾಡಿ ಪೂಜೆ ಮಾಡಿಸಿದ್ವಿ. ಅಲ್ಲಿ 900 ಪೂಜೆ ಮಾಡಿಕೊಟ್ರು. ಪೂಜೆ ಎಲ್ಲ ಮಾಡಿಸಿ ನಿಂಬೆ ಹೊಡೆದು ಗಾಡಿಗೆ ಸರಿ ಗಾಡಿ ತಗೊಂಡು ಮನೆಗೆ ಬಂದ್ವಿ. ಪಾಪು ಆಯಿತು, ಅದಕ್ಕೆ ಟ್ರೀಟ್ ಕೊಡ್ತಿದ್ದಾನೆ ಕೇಸರಿ ಬಾತ್. ಅಮ್ಮ ತಮ್ಮ ಬಿಸಿ ಬಿಸಿ. ನಮ್ಮಕ್ಕೆ ಅಣ್ಣನ ಮಗ ಆ್ಯಸ್ ಯೂಶುವಲ್ ಗೊತ್ತಿದ್ವಲ್ಲ. ಲಾಸ್ಟ್ ವ್ಲಾಗಲ್ಲಿ ಊರಿಗೆ ಹೋಗಿದ್ದಾಗ ನಮ್ಮ ತಮ್ಮ ಇತ್ತು ಶ್ರೀಮಂತ ಆಗಿದ್ದಾರೆ. ಅವ್ರಿಗೆ ಇವತ್ತು ಗರ್ಲ್ ಬೇಬಿ ಪಾಪು ಆಗಿತ್ತು, ಅದು ನೋಡೋಣ ಅಂತ ಹೋಗಿದ್ವಿ. ಅದಕ್ಕೋಸ್ಕರನೇ ಫ್ಯಾಮಿಲಿ ಎಲ್ಲರೂ ಸೇರಿದ್ದು. ಗ್ರೀನ್ ಕಲರ್ ಗಾಡಿ ನನ್ನ ಹೆಸ್ರಿಗೆ ಆಗಿಬರುತ್ತೆ ಅಂತ ನಾವು ಗ್ರೀನ್ ಕಲರೇ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಗಾಡಿ, ತುಂಬ ಇಷ್ಟ ಆಯಿತು. ನಂದು ತುಂಬ ವರ್ಷದ ಆಸೆ ಫುಲ್ ಆಯಿತು ಇವತ್ತು ಅಂತ ಅನ್ನಿಸ್ತಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕಮೆಂಟಲ್ಲಿ ನಮಗೆ ಬ್ಲೆಸ್ಸಿಂಗ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.